ಒಳ್ಳೆಯವರಿಗೇಕೆ ಹೆಚ್ಚು ಕಷ್ಟಗಳು ಬರುತ್ತವೆ? ಕೆಟ್ಟವರು ಯಾಕೆ ಸುಖವಾಗಿ ಬದುಕಿರುವಂತೆ ಕಾಣುತ್ತಾರೆ? ಒಂದು ವಿಷಯ ಗೊತ್ತಾ? ಕರ್ಮ ಎಂದಿಗೂ ಯಾವುದನ್ನೂ ಮರೆತಿರುವುದಿಲ್ಲ. ಈ ಕಥೆಯ ಕೊನೆಯಲ್ಲಿ ನೀವು ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗಬಹುದು. ಪ್ರಾಚೀನ ಭಾರತೀಯ ಜ್ಞಾನದಲ್ಲಿ ಕರ್ಮ ಎಂದರೆ ಶಿಕ್ಷೆಯಲ್ಲ, ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೇ ಶಕ್ತಿ. ಒಂದು ದಿನ ಅದು ನಮ್ಮ ಕಡೆಯೇ ಹಿಂದಿರುಗುವುದು. ಕೆಲವೊಮ್ಮೆ ತಕ್ಷಣ, ಕೆಲವೊಮ್ಮೆ ವರ್ಷಗಳ ನಂತರ, ಆದರೆ ಸರಿಯಾದ ಸಮಯದಲ್ಲಿ ಮಾತ್ರ. ಇಂದು ನಾನು ಹೇಳಲಿರುವ ಕತೆ ಯಾರು ನೋಡದಿದ್ದರೂ ಕರ್ಮ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಶ್ರೀಮಂತ ವ್ಯಾಪಾರನಿದ್ದ. ಜನರು ಅವನನ್ನು ಗೌರವಿಸುತ್ತಿದ್ದರು, ಯಾಕೆಂದರೆ ಅವನು ದೇವಸ್ಥಾನಗಳಲ್ಲಿ ದಾನ ಮಾಡುತ್ತಿದ್ದ, ಹಬ್ಬಗಳಲ್ಲಿ ಸಹಾಯ ಮಾಡುತ್ತಿದ್ದ. ಆದರೆ ಅವನ ನಿಜ ಸ್ವಭಾವವೇ ಬೇರೆ. ಬಡವರನ್ನು ಅವಮಾನಿಸುತ್ತಿದ್ದ, ಕಾರ್ಮಿಕರನ್ನು ಮೋಸ ಮಾಡುತ್ತಿದ್ದ ಮತ್ತು ಇತರರ ನೋವನ್ನು ನೋಡಿ ನಗುತ್ತಿದ್ದ. ಒಂದು ದಿನ ಆ ಹಳ್ಳಿಗೆ ವೃದ್ಧ ಸಂತ ಒಬ್ಬರು ಬಂದರು. ಕೆಲ ದಿನಗಳು ವ್ಯಾಪಾರಿಯನ್ನು ಮೌನವಾಗಿ ಗಮನಿಸಿದ ನಂತರ ಅವರು ಹೇಳಿದರು, ಜನರಿಂದ ಗೌರವವನ್ನು ಪಡೆಯುತ್ತಿದ್ದೀಯ, ಆದರೆ ನಿನ್ನ ಕರ್ಮ ಬೇರೆದ್ದೇನೋ ಸಂಗ್ರಹಿಸುತ್ತಿದೆ. ವ್ಯಾಪಾರಿ ನಕ್ಕ. ಹಣ ಇದ್ದರೆ ಎಲ್ಲವನ್ನೂ ಗೆಲ್ಲಬಹುದು ಎಂದು ಅವನು ನಂಬಿದ್ದ. ಆದರೆ ಸಂತರು ಕೇವಲ ನಗುಮುಖದಿಂದ ಅಲ್ಲಿಂದ ತೆರಳಿದರು. ಆದರೆ ಕತೆ ನಿಜವಾಗಿಯೂ ಈಗ ಶುರುವಾಗಿದೆ. ಕೆಲ ತಿಂಗಳ ನಂತರ ವ್ಯಾಪಾರಿಯು ವ್ಯವಹಾರದಲ್ಲಿ ಕುಸಿಯಲು ಆರಂಭವಾಯಿತು. ನಂಬಿದ ಸ್ನೇಹಿತರು ದ್ರೋಹ ಮಾಡಿದರು, ಆರೋಗ್ಯ ಹದಗೆಡಿತು, ಕುಟುಂಬದವರು ಸಹ ಅವನಿಗೆ ಗೌರವ ನೀಡಲಿಲ್ಲ. ಅವನು ಇತರರಿಗೆ ನೀಡಿದ್ದ ಏಕಾಂತ ಅವನ ಜೀವನಕ್ಕೇ ಮರಳಿ ಬಂತು. ಒಂದು ರಾತ್ರಿ ಸಂಪೂರ್ಣವಾಗಿ ಮುರಿದು ಹೋಗಿದ್ದ ವ್ಯಾಪಾರಿ ಆ ಸಂತರ ಮಾತುಗಳನ್ನು ನೆನಪಿಸಿಕೊಂಡ. ಅವರು ಹೇಳಿದ್ದ ಮಾತನ್ನು ನೆನಪಿಸಿ ಅವರನ್ನು ಹುಡುಕುತ್ತಾ ಹೋಗಿ ಒಂದು ನದಿಯ ತೀರದಲ್ಲಿ ಧ್ಯಾನಿಸುತ್ತಾ ಕೂತ ಸಂತರನ್ನು ಕಂಡ. ಅವನು ಅವರ ಕಾಲಿಗೆ ಬಿದ್ದು ಹೇಳಿದ, ನನಗೆ ಇದೇಕೆ ಹೀಗೆ ಆಗುತ್ತಿದೆ? ನಾನು ದೇವಸ್ಥಾನಗಳಲ್ಲಿ ದಾನ ಮಾಡಿದೆ, ಪ್ರತಿಯೊಂದು ದೇವರನ್ನೂ ಪೂಜಿಸಿದೆ. ಸಂತರು ಹೇಳಿದರು, ದೇವರು ಪ್ರಾರ್ಥನೆಗಳನ್ನು ಕೇಳುತ್ತಾನೆ, ಆದರೆ ಕರ್ಮ ಕ್ರಿಯೆಗಳನ್ನು ಗಮನಿಸುತ್ತದೆ. ಆ ಒಂದು ವಾಕ್ಯ ಅವನ ಬದುಕನ್ನೇ ಬದಲಿಸಿತು. ಬಹಳ ಜನರಿಗೆ ಕರ್ಮ ಅಂದರೆ ಅದೃಷ್ಟ ಅಥವಾ ಶಿಕ್ಷೆ ಎಂದು ಅನಿಸುತ್ತದೆ, ಆದರೆ ಕರ್ಮ ಅದಕ್ಕಿಂತ ತುಂಬ ಆಳವಾದದ್ದು. ಪ್ರತಿಯೊಂದು ಮಾತು, ಪ್ರತಿಯೊಂದು ಉದ್ದೇಶ ಮತ್ತು ಪ್ರತಿಯೊಂದು ಕ್ರಿಯೆ ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ನಾವು ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಭಾವಿಸಿ ಇತರರಿಗೆ ನೀಡುವ ನೋವೇ ಅತ್ಯಂತ ಭಯಾನಕ ಕರ್ಮ. ಯಾಕೆಂದರೆ ಜೀವನ ನಾವು ಜಗತ್ತಿಗೆ ನೀಡುವುದನ್ನೇ ಒಂದು ದಿನ ನಮಗೆ ಹಿಂದಿರುಗಿಸುತ್ತದೆ. ಇವತ್ತು ಅಲ್ಲದಿದ್ದರೂ ನಾಳೆ, ಅಲ್ಲದಿದ್ದರೂ ಒಂದು ದಿನ ಖಂಡಿತ. ಅದಕ್ಕಾಗಿಯೇ ಭಗವದ್ಗೀತೆಯೇ ನಮಗೆ ಸತ್ಯ, ದಯ ಮತ್ತು ಜಾಗೃತಿಯಿಂದ ಬದುಕಲು ಹೇಳುತ್ತದೆ, ಭಯದಿಂದ ಅಲ್ಲ. ಭವಿಷ್ಯವನ್ನು ನಮ್ಮ ಕ್ರಿಯೆಗಳೇ ನಿರ್ಮಿಸುತ್ತವೆ ಎಂಬ ಕಾರಣಕ್ಕಾಗಿ. ಮತ್ತೊಂದು ಆಶ್ಚರ್ಯ ವಿಷಯ ಏನು ಗೊತ್ತಾ ನಿಮಗೆ? ಆ ವ್ಯಾಪಾರಿ ನಂತರ ಒಳ್ಳೆಯ ಜೀವನ ಪಡೆದ, ಆದರೆ ಅದು ಸಾಧ್ಯವಾದದ್ದು ಅವನು ನಿಜವಾಗಿಯೂ ಬದಲಾಗಿದಾಗ ಮಾತ್ರ. ಪ್ರಶಂಸೆಗೆ ಅಲ್ಲ, ಮನಸಾರೆ ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದಾಗ. ಅದೇ ಕರ್ಮದ ನಿಜವಾದ ಶಕ್ತಿ. ಪ್ರತೀಕಾರ ಅಲ್ಲ, ಪರಿವರ್ತನೆ. वीडियोस बनाने हैं, फिल्मोरा है ना।